ನಮಸ್ಕಾರ. ನಾನಿವತ್ತು ನಿಮಗೆ ರಾಮನವಮಿ ಸ್ಪೆಷಲು ರಾಮನ ಪ್ರಸಾದ ಉಂಡೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಕಡೆ ಇದು ನಾರ್ತ್ ಕರ್ನಾಟಕದ ಕಡೆ ರಾಮನವಮಿಗೆ ಕೋಸಂಬರಿ ಪಾನಕ ಇದು ಉಂಡೆ ಮಾಡೋದು ಪದ್ಧತಿಯೊಳಗೆ ಬಂದಿದ್ದು. ಇವಾಗ ಫಸ್ಟು ನಾನು ಇವಾಗ ಅರ್ಧ ಕಪ್ ತುಪ್ಪನ ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಇದು ಆಕಳ ತುಪ್ಪದ ಕಲರಿಂಗ್ ಅದ, ಹಿಂಗೆ ಹೊಂದ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ತುಪ್ಪ ಕರಗಿದ ಮೇಲೆ ಇದು ಭಾಳ ಸುಲಭನೇ, ಫಸ್ಟ್ ಟೈಮ್ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು. ಇದೇ ಅಳತಿ ಒಳಗೆ ಮಾಡಿದರೆ ಹಗುರಾಗೆ ಬರ್ತದೆ ಇದು ಉಂಡೆ. ಇಲ್ಲಿ ಫಸ್ಟ್ ಇದು ತುಪ್ಪ ಕರಗಲಿಕ್ಕೆ ಇಟ್ಟೀನಿ. ಇವಾಗ ನಾನಿದು 2ರಿಂದ 3 ಟೀ ಸ್ಪೂನಷ್ಟು ಅವಲಕ್ಕಿ. ಇದು ಅವಲಕ್ಕಿ ಮಾಮೂಲಿ ಅವಲಕ್ಕಿ ಅದ, ಗಟ್ಟಿ ಅವಲಕ್ಕಿನೂ ಅಲ್ಲ. ಈ ಅವಲಕ್ಕಿನೂ ಸಣ್ಣ ಫ್ಲೇಮಲ್ಲೇ ಕರ್ಕೊತೀನಿ. ಆಮೇಲೆ ಒಬ್ಬೊಬ್ರು ಇದು ಅವಲಕ್ಕಿನ ಕರೆದು ಸಪ್ರೇಟಾಗಿ ತೆಗೆದಿಟ್ಟು ಆಮೇಲೆ ಗೋಧಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ತಾರೆ. ನಾನು ಮಾಡೋಕ್ಕೆ ಹೋಗಿಲ್ಲ, ಹಾಗೇ ಸಣ್ಣಗೆ ಫ್ಲೇಮಲ್ಲೇ ಇದನ್ನು ಹುರ್ಕೊತೀನಿ. ಈಗ ಇದೊಂದು 2ರಿಂದ 3 ನಿಮಿಷದಷ್ಟು ಹುರ್ಕೊಂಡ್ಮೇಲೆ ಕರ್ಕೊಂಡು ಇದಾದಮೇಲೆ ಈಗ ನೋಡ್ರಿ ಇದು ಅವಲಕ್ಕಿ ಕ್ರಂಚಿ ಆಗಿದೆ, ಕ್ರಿಸ್ಪ್ ಆಗಿದೆ. ಬೇಕು ಅಂದರೆ ಸೈಡಿಗೆ ತಕ್ಕೋಬೋದು, ನಾನೇನು ತೆಗಿಲಿಕ್ಕೆ ಹೋಗಿಲ್ಲ. ಇವಾಗ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊತೀನಿ. ಗೋಧಿ ಹಿಟ್ಟನ್ನು ಸಣ್ಣ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈಗ ಇದನ್ನು ನಡುವೆ ಗಂಟು ಬಂದರೂ ಗಂಟನ್ನ ಇದು ಮಾಡಿಕೊಂಡು ಹಾಗೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಆದಷ್ಟು ದಪ್ಪ ತಳ ಇರೋದು ಪುಟ್ಟಿನ ತೊಗೊಳ್ರಿ. ಆಮೇಲೆ ಇದು ನಾವು ಹುರ್ಕೊಂಡಂಗೆಲ್ಲ ಗೋಧಿ ಹಿಟ್ಟು ಹಗೂರು ಹಾಕ್ಕೊಂಡು ಬರ್ತಿದ್ದು. ಸೊ ಅದರ ಮೇಲೆ ಗೊತ್ತಾಗ್ತಿದ್ದು ಗೋಧಿ ಹಿಟ್ಟು ಫುಲ್ ತುಪ್ಪದಾಗ ಹುರ್ಕೊಂಡಿದೆ ಅಂತ. ಇಲ್ಲ ಅಂತಂದರೆ ತಿಂದಾಗೆ ನಾಲ್ಗೆಗೆ ಅಂಟ್ಕೊಳ್ತದ್ದು. ಈಗ ನೋಡಿದ್ದು ನಾನಿವಾಗ ಒಂದು 5ರಿಂದ 10 ನಿಮಿಷನೇ ಅಂದ್ಕೊಡ್ರಿ. 10 ನಿಮಿಷದವರೆಗೆ ಇದನ್ನು ಸಣ್ಣ ಫ್ಲೇಮಲ್ಲೇ ಹುರ್ಕೊಂಡಿನಿ. ಈಗ ಇದಕ್ಕೆ ನಾನು 2ರಿಂದ 3 ಟೀ ಸ್ಪೂನಷ್ಟು ಸಣ್ಣ ರವೆ ಹಾಕ್ಕೊಂಡಿನಿ. ಇದು ರವೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ನಾನು ಹಾಕ್ಕೊತೀನಿ. ಇಲ್ಲಾಂದರೆ ಅದು ನಾಲ್ಕಿಗೆ ಒಂಥರ ಅಂಟ್ಕೊಂಡ್ಸಂತ. ರವೆ ಹಾಕ್ಕೊಂಡ್ಮೇಲೆ ಜಾಸ್ತಿ ಏನು ಹುರ್ಕೊಳ್ಳೋದು ಬೇಕಿಲ್ಲ, ಯಾಕಂದರೆ ಆಲ್ರೆಡಿ ಪುಟ್ಟಿನೂ ಬಿಸಿ ಇರ್ತದೆ. ಗೋಧಿ ಹಿಟ್ಟನ್ನು ಹುರ್ಕೊಂಡಿರ್ತಲ್ಲ, ಆ ಬಿಸಿಗೆ ರವೆನೂ ಹುರ್ಕೊಳ್ಳೋಂಗಾಗುತ್ತೆ. ಈಗ ಇದನ್ನು ಒಂದು 2ರಿಂದ 3 ನಿಮಿಷ ಆದಮೇಲೆ ನೋಡಿದ್ದು ಕಲರು ಚೇಂಜ್ ಆಗಿದೆ. ಕೈಯೊಳಗೆ ಹಗೂರನೂ ಬಂದಿದ್ದು, ಗೋಲ್ಡನ್ ಬ್ರೌನ್ ಕಲರ್ ಆಗಿದ್ದು. ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಒಂದು 10ರಿಂದ 15 ನಿಮಿಷ ಒಳಗೆ ಇದು ರೆಡಿ ಆಗ್ತದೆ. ಇವಾಗ ಇದನ್ನು ಆರ್ಲಿಕ್ಕೆ ಬಿಡಬೇಕು. ಭಾಳ ತಣ್ಣಗೂ ಆಗಬಾರ್ದು, ಬಿಸಿನೂ ಅಲ್ಲ. ನಿಮ್ಗೊಂದು ಸ್ವಲ್ಪ ಕೈಗೆ ಬಿಸಿ ಹತ್ತಷ್ಟಿದ್ರೂ ಸಾಕು. ಈಗಿದು ಕರೆಕ್ಟಾಗಿದೆ. ಆಮೇಲೆ ಇದಕ್ಕೆ ನಾನು 1 ಕಪ್ಪಷ್ಟು ಬೆಲ್ಲ ಹಾಕ್ತೀನಿ. ನೀವು ಸ್ವಲ್ಪ ಸಿಹಿ ಜಾಸ್ತಿ ಇದ್ದರೆ ಬೆಲ್ಲನೂ ಜಾಸ್ತಿ ಹಾಕ್ಕೋಬೋದು. ಇದನ್ನು ಪೌಡರ್ ಬೆಲ್ಲನೇ ತೊಗೊಂಡಿನಿ, ಇಲ್ಲ ಗಟ್ಟಿ ಬೆಲ್ಲ ತೊಗೊಂಡು ನೀವು ಹೆರ್ಕೊಳ್ಬೋದು. ಇದನ್ನು ಬೆಲ್ಲ ಹಾಕಿ ಸ್ವಲ್ಪ ಬಿಸಿ ಇರ್ತಲ್ಲ, ಹಿಂಗಾಗಿ ಬೆಲ್ಲನೂ ಹೊಂದ್ಕೊಂಡು ಬಿಡ್ತದೆ ಇದು ಗೋಧಿ ಹಿಟ್ಟಿನ ಜೊತೆಗೆ. ಇದು ಸರಿಯಾಗಿ ಕಲಿಸ್ಕೊಳ್ಬೇಕು. ಬೇಕು ಅಂದರೆ ಏಲಕ್ಕಿ ಪುಡಿ ಹಾಕ್ಬೋದು, ನಾನು ಹಾಕಿಲ್ಲ. ಈಗ ನೋಡ್ರಿ ಇದು ಉಂಡೆ ಕಟ್ಟಂಗೆ ಬರ್ತಿದ್ದು. ಇಷ್ಟು 2 ಕಪ್ ಗೋಧಿ ಹಿಟ್ಟಿಂದ ನಾವು 15ರಿಂದ 18 ಉಂಡೆ ಮಾಡ್ಕೋಬೋದು. ಇಷ್ಟು ಮೆಷರ್ಮೆಂಟಿಗೆ ನಾನು ಸ್ವಲ್ಪ ಸಣ್ಣ ಸೈಜೇ ಕಟ್ಟೀನಿ. ನೀವು ಬೇಕು ಅಂದರೆ ದೊಡ್ಡ ಸೈಜ್ನ ಕಟ್ಕೋಬೋದು. ಇಷ್ಟೇ ಸುಲಭವಾಗಿ ಉಂಡೆನ ಮಾಡ್ಕೋಬೋದು. ಯಾರು ಬೇಕಾದ್ರೂ ಫಸ್ಟ್ ಟೈಮ್ ಇದ್ದರೂ ಆರಾಮಾಗಿ ಮಾಡ್ಕೋಬೋದು. ಹೋಪ್ ನಿಮಗಿದು ವಿಡಿಯೋ ಇಷ್ಟ ಆಗೋದು ಅಂದ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.